ರಾಜ್ಯ ಬಿಜೆಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವ ಮಂಜುಳಾ ಸೇರಿದಂತೆ ಬಿಜೆಪಿಯ ಹಿರಿಯ ಮಹಿಳಾ ನಾಯಕಿಯರು ಈಗ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದಾರೆ. ಜಿಲ್ಲಾಸ್ಪತ್ರೆಯ ಒಳಗಡೆ ವೈದ್ಯರ ಮಾತಾಡಿಸೋ ಜೊತೆಗೆ ಹೆಂಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಈಗ ನಮ್ಮ ಜೊತೆ ನೇರವಾಗಿ ಗೌರವ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ತಾವು ಏನು ನೋಡಿದ್ರಿ ಒಳಗಡೆ? ಇಲ್ಲ, ಇದು ಒಂದು ಬಾಣಂತಿಯರ ಸಾವು ಏನು ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ, ಇಡೀ ರಾಜ್ಯವನ್ನು ಒಂದು ದಿಗಿಲಿಗೆ ತಳ್ಳಿದೆ. ಮತ್ತು ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಮಹಿಳೆಯರು ಹೋಗಬೇಕಾ ಅನ್ನುವಂಥ ಒಂದು ಆತಂಕವನ್ನು ಕೂಡ ಈ ಸಾವು ಇವತ್ತು ರಾಜ್ಯದಲ್ಲಿ ಭಯ ಹುಟ್ಟಿಸಿದೆ. ಇದಕ್ಕೆ ತಕ್ಷಣವೇ ಸಿದ್ದರಾಮಯ್ಯನವರ ಸರ್ಕಾರದ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರಾಗಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ, ಜಮೀರ್ ಅಹಮದ್ ಆಗಲಿ, ಇವ್ರು ಯಾರೂ ಕೂಡ ಬಂದು ಇಲ್ಲಿ ಬಾಣಂತಿಯರ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಈ ಜಿಲ್ಲೆಯ ಮಹಿಳೆಯರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಲಿಲ್ಲ. ಇವತ್ತು ವಿರೋಧ ಪಕ್ಷವಾಗಿ ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಒಂದು ನಿರ್ದೇಶನದಂತೆ ಇವತ್ತು ನಾವಿಲ್ಲಿ ಭೇಟಿ ಕೊಡೋಕ್ಕೆ ಬಂದಿದ್ದೀವಿ. ಮೊದಲನೇದು ಇಲ್ಲಿರುವಂಥ ಲೂಪೋಲ್ಸ್ ಏನಂದರೆ, ಚೆನ್ನಾಗಿದ್ದಂಥ ಮಹಿಳೆಯರಿಗೆ ಇವರು ಕೊಟ್ಟ ಔಷಧಿಗಳಿಂದ ಆಗಿರುವಂಥ ಕಾಂಪ್ಲಿಕೇಶನ್ಸ್ ಇಂದನೇ ಅನೇಕರು ಇಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ 327 ಬಾಣಂತಿಯರು ಮೃತಪಟ್ಟಿದ್ದಾರೆ. 25 ದಿನದಲ್ಲಿ 5 ಜನ ಬಾಣಂತಿಯರು ವೈದ್ಯಕೀಯ ಕಾರಣಕ್ಕೋಸ್ಕರ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಮಹಿಳಾ ಮೋರ್ಚಾ ಇಲ್ಲಿವರೆಗೂ ಏನು ಮಾಡ್ತಾ ಇದೆ? 5 ಸಾವಾದ ನಂತರ ತಾವು ಬಂದಿದ್ದೀರಿ, ಪ್ರತಿಭಟನೆ ಮತ್ತೊಂದು ಮಗದೊಂದು. ಇಲ್ಲಿವರೆಗೂ ತಮ್ಮ ಗಮನಕ್ಕೆ ಈ ವಿಚಾರ ಇರಲಿಲ್ವಾ? ಇಲ್ಲ, ಇದರಲ್ಲಿ ಏನಂತ ಅಂದರೆ, ಅಲ್ಲೇ ಸ್ಥಳೀಯವಾಗಿರೋ ಮಟ್ಟದಲ್ಲೇ ನಾವು ಇದಕ್ಕೆ ಏನೇನು ಒತ್ತಡ ಹಾಕಬೇಕು, ಒತ್ತಡ ಹಾಕುವಂಥ ಎಲ್ಲ ಕೆಲಸ ಮಾಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಮ್ಮ ರಾಜ್ಯದ ಪದಾಧಿಕಾರಿಗಳೇನಿದ್ದಾರೆ ಬಳ್ಳಾರಿನಲ್ಲಿ, ಅವರು ಮತ್ತು ಇಲ್ಲಿಯ ಘಟಕ ಇಲ್ಲಿಗೆ ಬಂದು ಅದನ್ನೆಲ್ಲ ಮಾಡಿ ಹೋಗಿ, ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಬಂದಿದ್ದಾರೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು, ರಾಜ್ಯದಲ್ಲಿರುವಂಥ 2,500 PHCಗಳೇನಿದೆ, ಈ PHCಗಳಲ್ಲಿ ಇವತ್ತು ಈ ಸರ್ಕಾರ ಅದನ್ನು ನಡೆಸೋವಂಥದ್ರಲ್ಲಿ ವಿಫಲ ಆಗಿದೆ. ಇದು ಮುಖ್ಯವಾದ ಕಾರಣ ಏನಂದರೆ, ಆಶಾ ಕಾರ್ಯಕರ್ತೆಯರು ಮತ್ತು ಹೆಲ್ತ್ ವರ್ಕರ್ಸು ಪ್ರತಿ ಗ್ರಾಮದಲ್ಲಿ ಇರುವಂತಹ, ಪ್ರತಿ ವಾರ್ಡಲ್ಲಿರುವಂಥ ಗರ್ಭಿಣಿ ಸ್ತ್ರೀಯರನ್ನು ಗುರುತಿಸಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಕೊಡುವಂತಹ ಪೌಷ್ಟಿಕವಾದ ಆಹಾರ ಮತ್ತು ಔಷಧಿಗಳು, ಐರನ್ ಕಂಟೆಂಟ್ ಇರ್ಬೋದು, ಅವರಿಗೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳಿರ್ಬೋದು, ಅವ್ರಿಗೆ ದವಸ ಧಾನ್ಯಗಳಿರ್ಬೋದು, ಇದನ್ನೆಲ್ಲ ಕೊಡುವಂಥ ಯೋಜನೆಯನ್ನು ಮಾಡಿದೆ. ಇದು ನಮ್ಮ ದೇಶದ ಗಡಿ ಸಮಸ್ಯೆ ಒಂದಾದರೆ, ಎರಡನೇ ಸಮಸ್ಯೆ ಇರೋದೇ ಭಾರತ ದೇಶದ ಸ್ತ್ರೀಯರ ಎನಿಮಿಕ್ ಸಮಸ್ಯೆ ಅನ್ನುವಂಥದ್ದನ್ನು ಈ ದೇಶದಲ್ಲಿ ಗುರುತಿಸಲಾಗಿದೆ. ಅದಕ್ಕೆ ಪೂರಕವಾಗಿ ಈ ಸರ್ಕಾರ ಬಂದು 1.5 ವರ್ಷ ಆದರೂ ಕೂಡ ಈ ಸರ್ಕಾರ ಬೇರೆ ರೀತಿ ಜಗಳಗಳನ್ನು ಮಾಡಿಕೊಂಡು ಕುರ್ಚಿ ಉಳಿಸೋದು ಕಡೆ ಗಲಾಟೆ ಮಾಡ್ತಿದೆಯೇ ಹೊರತು ತನ್ನ ಇನ್ಫ್ರಾಸ್ಟ್ರಕ್ಚರನ್ನು ಸ್ಟ್ರೆಂಥನ್ ಮಾಡಿದೆ ಅದನ್ನು ವೀಕ್ ಮಾಡ್ಕೊಂಡಿರೋದ್ರಿಂದನೇ ಆಸ್ಪತ್ರೆಗೆ ಬರುವಂಥ ಮಹಿಳೆಯರು ಇಲ್ಲಿ ಕೊಡುವಂತಹ ಔಷಧಿಗಳು ಅವರ ಅನಾರೋಗ್ಯದ ಕಾರಣದಿಂದಾಗಿ ಅದು ರಿಯಾಕ್ಷನ್ ಆಗಿನೂ ಕೂಡ ಸಾವಪ್ಪಿದ್ದಾರೆ. ಚೆನ್ನಾಗಿರುವಂಥವರು ಕೂಡ ಇಲ್ಲಿಯ ಬೇಜವಾಬ್ದಾರಿತನದಿಂದ ಸಾವಪ್ಪಿದ್ದಾರೆ. ನಂದಿನಿ ಅನ್ನೋ ಬಾಣಂತಿ ಮಹಿಳೆ 2ನೇ ಡೆತ್ ಆಗುತ್ತೆ. VA ಪಾಸ್ ಆಗಿದ್ರು, 24 ವರ್ಷ, ಮದುವೆಯಾಗಿ 10 ತಿಂಗಳಾಗಿತ್ತು. ಪಾಪ ಅವರ ಮನೆಯವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಚಿಕ್ಕ ಮಗು, ಆ ಮಗು ಪ್ರಪಂಚ ನೋಡುವ ಮುನ್ನವೇ ತಬ್ಬಲಿಯಾಗಿದೆ. 2 ಲಕ್ಷ ರೂಪಾಯಿ ಪರಿಹಾರ ಅಂತ ಹೇಳಿದ್ದಾರೆ. ಎಲ್ಲಿಗೆ ಸಾಕಾಗುತ್ತೆ ಇದು? ಆ ಕುಟುಂಬದ ಜವಾಬ್ದಾರಿ ಯಾರದ್ದು? ಸರ್ಕಾರವೇ ನೇರ ಹೊಣೆ ಅಂದಮೇಲೆ ಸರ್ಕಾರ ಇಷ್ಟು ಮಾಡಿದರೆ ಸಾಕಾ? ಇಲ್ಲ, ಇದು ಈ ಸರ್ಕಾರದ ಒಂದು ಹೇಡಿತನ ಅಂತ ಹೇಳಬೇಕಾಗತ್ತೆ. ಈ ಸರ್ಕಾರ ಯಾವ ಬಾಣಂತಿಯರ ಮತ್ತು ಕುಟುಂಬದ ರಕ್ಷಣೆಗೆ ನಿಲ್ಲಬೇಕು ಅದರಿಂದ ಪಲಾಯನ ಮಾಡಿದೆ, ಬೇಜವಾಬ್ದಾರಿತನ ತೋರಿಸ್ತಿದೆ ಅಂತ ಕಾಣಿಸೋದು ಕೂಡ ನಮ್ಮ ಈ ಒಂದು ಭೇಟಿಯ ಉದ್ದೇಶ ಆಗಿದೆ. ಕನಿಷ್ಠ 25ರಿಂದ 50 ಲಕ್ಷ ಹಣವನ್ನು ಆ ಮಕ್ಕಳ ಹೆಸರಲ್ಲಿ ಡೆಪಾಸಿಟ್ ಇಟ್ಟು ಆ ಮಕ್ಕಳು ಶಿಕ್ಷಣವನ್ನು ಉಚಿತವಾಗಿ ಕೊಟ್ಟು ರಾಜ್ಯದ ಜನರಿಗೆ ಇವತ್ತು ಧೈರ್ಯವನ್ನು ತೋರಿಸ್ಬೇಕು ಈ ಸರ್ಕಾರ, ಮತ್ತು ಈ ಸರ್ಕಾರ ಬದುಕಿದೆ ಅನ್ನೋದನ್ನು ಕೂಡ ತೋರಿಸ್ಬೇಕು. ಇಲ್ಲಿನ ಆಡಳಿತ ಮಂಡಳಿಯ ವೈಫಲ್ಯ ಹೆಂಗಂತ ಹೇಳಿದರೆ, ಇಲ್ಲಿರುವಂಥ ವೈದ್ಯರು ಬಂದು ಪಂಚ್ ಮಾಡಿ ವಾಪಸ್ ಹೋಗ್ತಾರೆ, ಮತ್ತೆ ಬಂದು ಪಂಚ್ ಮಾಡಿ ವಾಪಸ್ ಹೋಗ್ತಾರೆ. ಇಲ್ಲಿರುವಂಥ ಅನುಕೂಲಸ್ಥರಿಗೆ ವಿಶೇಷವಾದ ಟ್ರೀಟ್ಮೆಂಟ್ ಇಲ್ಲಿ ಸಿಗುತ್ತೆ. ಇಲ್ಲಿರುವಂಥ ಡಿಗ್ರೇಡ್ ನೌಕರರನ್ನು ಅಸ್ಪೃಶ್ಯ ರೀತಿಯಲ್ಲಿ ನೋಡ್ತಾರೆ. ಯಾವುದೋ PG ಕಲಿಕೆಯಲ್ಲಿರುವಂಥ ವಿದ್ಯಾರ್ಥಿಗಳಿಂದ ಇಲ್ಲಿ ಸರ್ಜರಿ ಮಾಡಿಸ್ತಾರೆ. ಇಷ್ಟು ಅವ್ಯವಸ್ಥೆ ಇದೆ ಈ ಜಿಲ್ಲಾಸ್ಪತ್ರೆಯಲ್ಲಿ. ಒಂದು ಕಾಲದಲ್ಲಿ ಮಾದರಿ ಜಿಲ್ಲಾಸ್ಪತ್ರೆ ಅದು. ಹಿಂಗಾಗೋದಕ್ಕೆ ಕಾರಣ ಯಾರು? ಕಾರಣ ಹೇಗೆ? ಮುಂದೇನು? ಕಾರಣ ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು. ಇವತ್ತು ಸಂಡೂರಲ್ಲಿ ಬಂದು 3-4 ದಿವಸ ಇದ್ದರು. ನಾವು ಎಲ್ಲ ಚುನಾವಣೆಗೆ ಬಂದಾಗ ಅವರ ಏನು ಆರೋಗ್ಯ ಸಚಿವರು ಇದ್ದಾರೆ ದಿನೇಶ್ ಗುಂಡೂರಾವ್ ಅವರು ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಇನ್ನೂ ಬರಲಿಲ್ಲ, ಮತ್ತು ಮುಖ್ಯಮಂತ್ರಿಗಳು ಯಾವುದೇ ಜವಾಬ್ದಾರಿ ತಗೋತಾ ಇಲ್ಲ. ಇದೇ ಇವರ ಒಂದು ವಿಫಲತೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು 136 ಜನ ಗೆದ್ದಿದ್ದೀವಿ ಅನ್ನೋ ರಾಜಕೀಯದಲ್ಲಿ ಬ್ಯುಸಿ ಇದ್ದಾರೆ ಹೊರತು ಜನಸಾಮಾನ್ಯರ
ಈ ರೀತಿಯ ವಿಷಯಗಳನ್ನು ಈ ಸರ್ಕಾರ ಅಡ್ರೆಸ್ ಮಾಡೋದ್ರಲ್ಲಿ ವಿಫಲ ಆಗಿದೆ. ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರನೇ ಹೊಣೆ. ಈ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೋದ್ರೇನೆ ಇದಕ್ಕೆ ಪರಿಹಾರ ಅನ್ನೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರು ಒಂದು ಮಾತು ಹೇಳ್ತಾರೆ, ನನಗೆ ವಿಚಾರಣೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಬ್ರು ಹೆಣ್ಣಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ರಾಜ್ಯ ಸಚಿವರಾಗಿ ಅವರ ಬಾಯಿನ ಇಂಥ ಮಾತನ್ನ ನಾವು ರಾಜ್ಯದ ಜನ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಹಿಂಗೆ ಈ ರೀತಿಯ ಒಂದು ಸೂಕ್ಷ್ಮತೆ ಬೇಡವಾ ಹಾಗಾದ್ರೆ ಈ ಆಡಳಿತ ವರ್ಗಕ್ಕೆ ಅಂತ? ಅದೇ ಈ ರಾಜ್ಯದ ದೌರ್ಭಾಗ್ಯ. ಮಹಿಳಾ ಮತ್ತು ಮಕ್ಕಳ ಮಂತ್ರಿಗೆ ಹೆಣ್ಮಕ್ಳಿಗೆ ಈ ಥರ ಆಯಿತು, ಬಾಣಂತಿಯರಿಗೆ ಈ ಥರ ಆಯಿತು, ಮಕ್ಕಳಿಗೀಗಾಯಿತು ಅನ್ನುವಂಥ ಸಂವೇದನೆಯನ್ನು ಆಕೆ ತಾನು ಆಡಳಿತ ತೆಗೆದುಕೊಂಡ ದಿನದಿಂದನೂ ಈ ರಾಜ್ಯದಲ್ಲಿ ತೋರಿಸಿಲ್ಲ. ಅವರು ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವೆ ಆದಾಗ ಕೂಡ ಅಲ್ಲಿ ಟಾಯ್ಲೆಟಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂದರೂ ಕೂಡ ಆಕೆ ಅಲ್ಲಿ ಭೇಟಿ ಕೊಟ್ಟಿಲ್ಲ. ಪುರುಷಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾರ ಇಶ್ಯೂ ಬಂತು, BJPಗೆ ಬೈಯೋದು ಇಶ್ಯೂ ಬಂತು ಅಂದರೆ ಅವರ ಕ್ಯಾಬಿನೆಟ್ ಸಚಿವರಲ್ಲಿ 1-2 ಜನ ಇದ್ದಾರೆ, ಮೂರನೇವ್ರು ಇವರೇ ಬರ್ತಾರೆ ಮಾತಾಡೋಕ್ಕೆ. ಅವರಿಗೆ ನಾನು ಈ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿ ಅನ್ನೋ ನೆನಪು ಇಲ್ಲ, ಅವ್ರಿಗೆ ಅದು ಬೇಕು ಆಗಿಲ್ಲ. ಅವರ ಕಚೇರಿಯೇ ಒಂದು ಭ್ರಷ್ಟಾಚಾರದ ಕೇಂದ್ರ ಆಗಿದೆ. ಅವರ PA ಕಡೆಯಿಂದನೇ ರುದ್ರಣ ಲಮಾಣಿ ಎನ್ನುವಂತಹ ಒಬ್ಬ ನೌಕರ ಕೂಡ ಬೆಳಗಾವಿಯಲ್ಲಿ ಪ್ರಾಣ ತೆತ್ತಿದ್ದಾನೆ. ಅದನ್ನೆಲ್ಲ ಬರೆದಿಟ್ಟು ಇವತ್ತು ಅದರಲ್ಲಿ ಅವರು ಬ್ಯುಸಿ ಇದ್ದಾರೆ. ಹಾಗಾಗಿ ಶಿ ಶುಡ್ ಗೋ ಬ್ಯಾಕ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಮಿನಿಸ್ಟ್ರಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ನಾವು ಎಳೆಯಾಗಿ ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ. BJP ನಾಯಕರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. BJP ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಇದರ ನಡುವೆ BJPಯ MLC ಹೇಮಲತಾ ನಾಯ್ಕ ಅವರು ನಮ್ಮ ಜೊತೆಲಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿ ಈಗ ಮಾಧ್ಯಮದ ಮುಂದೆ ಬಂದಿದ್ದಾರೆ. ಮೇಡಮ್, ಏನಿದು ಬಾಣಂತಿಯರ ಸಾವು? ಯಾಕೆ ಹಿಂಗಾಗ್ತಾ ಇದೆ? ಯಾರು ಕಾರಣ ಇದಕ್ಕೆ? ನೇರವಾಗಿ ಸರ್ಕಾರ ಕಾರಣ ಅಂತ ಹೇಳ್ತೇನೆ ನಾನು. ಯಾಕಂತಂದರೆ ಹಿಂದೆಂದು ಕಂಡರಿಯದಂಥ ಈ ಸೀರಿಯಲ್ ಸಾವು, ಒಂಥರ ಧಾರಾವಾಹಿ ಥರ ಸಾವನ್ನಪ್ಪಿದ್ದಾರೆ ಮಹಿಳೆಯರು. ಎಷ್ಟು ನಿರ್ಲಕ್ಷ್ಯ ಆಗಿದೆ. ಸರ್ಕಾರದಿಂದ ಸ್ಪಷ್ಟನೆ ಇನ್ನೂ ದೊರೆತಿಲ್ಲ. ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರಾಗಲೇ ಮತ್ತೊಂದು ನಿನ್ನೆ ಸಾವಾಗಿದೆ. ಅವರೆಲ್ಲ ಬಂದಿರತಕ್ಕಂಥ ತಾಯಂದರು ಯಾರೂ 30 ವರ್ಷ ಮೀರಿದವ್ರು ಅಂತಾರಲ್ಲ, ಅವ್ರು 25ರಿಂದ 26 ವರ್ಷದ ಒಳಗಿರ್ತಕ್ಕಂಥ ತಾಯಂದರು. ಒಂದಿಬ್ಬರು ಅದರಲ್ಲಿ 2ನೇ ಹೆರಿಗೆ ಇದ್ದಾರೆ. ಆದರೆ ಸಿಸರಿನ್ ಆಗಿ ಯಾಕೆ ತೀರ್ಕೊಂಡ್ರು ಅವರು? ನಾರ್ಮಲ್ ಆದಂಥ ತಾಯಂದರು, ಡೆಲಿವರ್ ಆದಂಥವ್ರು ಯಾರು ತೀರಿಲ್ಲ. ಸಿಸರಿನ್ ಆದಂಥವ್ರು ತೀರಿದ್ದಾರೆ ಅಂತಂದರೆ ಅವ್ರು ಕೊಡ್ತಕ್ಕಂಥ ಟ್ರೀಟ್ಮೆಂಟು IV ಅಂತಂದು ಹೇಳ್ತಾರೆ ದ್ರಾವಣ, ಅದಕ್ಕೆ ನೇರ ಕಾರಣ. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡೇಟ್ ಬಾರ್ ಆಗಿರ್ತಕ್ಕಂಥದ್ದು, ಆಮೇಲೆ ಇವತ್ತು ಅಧಿಕೃತ ಪಟ್ಟಿಯಿಂದ ಹೊರಗಿರ್ತಕ್ಕಂಥ ಬಂಗಾಲದಿಂದ ಬಂದಿರತಕ್ಕಂಥ ಔಷಧವನ್ನು ಉಪಯೋಗಿಸೋದಕ್ಕೆ ಇವತ್ತು ಈ ರೀತಿ ಆಗಿದೆ. ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿರುವಂಥ IV ಲಿಕ್ವಿಡ್ ಅದನ್ನು ಉಪಯೋಗಿಸಿದ್ದಾರೆ ಅಂತ ನಮಗೆ ಎಲ್ಲ ನ್ಯೂಸ್ ಹೇಳ್ತಾ ಇದೆ. ಆದರೆ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಿಗೆ ಏನಂತಂದರೆ ಅವರು ಏನು ಅಲಿಗೇಷನ್ ಮಾಡ್ತಾ ಇದ್ದಾರೆ ಅಂದರೆ, ತಾವು ಟ್ರೀಟ್ಮೆಂಟ್ ಕೊಟ್ಟದ್ರಿಂದ ಏನಾಗಿಲ್ಲ, ಅದನ್ನು ನಾವೇನು IVF ದ್ರಾವಣ ಕೊಟ್ಟಿದ್ದೀವಿ ನಿಲ್ಲಿಸಿದ್ದೀವಿ. ಅವ್ರ ಹತ್ರ ಒಬ್ಬೊಬ್ಬ ತಾಯಿರ ಹತ್ರ ಒಂದೊಂದು ಐಬ್ ಹುಡುಕ್ತಾ ಇದ್ದಾರೆ. ಈಗ ನಿನ್ನೆ ಇದ್ರ ಹೇಳ್ತಾ ಇದ್ದಾರೆ ಕಾಮಣಿತ್ತು ಅವ್ರಿಗೆ ಹುಷಾರಿರಲಿಲ್ಲ, ಬಹು ಅಂಗಾಂಗ ವೈಫಲ್ಯ ಕಾರಣಗಳನ್ನು ನೀಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಒಬ್ಬ ಇಲ್ಲಿರ್ತಕ್ಕಂಥ ಜಿಲ್ಲಾ ಸರ್ಜನ್ ಆಗಿರ್ಬೋದು, DH ಆಗಿರ್ಬೋದು, ಒಟ್ಟಾರೆ ಈ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದು ಸರ್ಕಾರದ ಸ್ಪಷ್ಟ ಮುಚ್ಚಿಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾವು ಕೂಡ ಸಿಸರಿನ್ ಆದಿರೋರೆ, ನಾವು 2 ಮಕ್ಕಳು ತಾಯಂದರು, ನಾವು ಇಲ್ಲಿರ್ತಕ್ಕಂಥವ್ರು. ಒಬ್ಬ ತಾಯಿ ನಾರ್ಮಲ್ ಡೆಲಿವರಿ ಆದರೆ ಸಿಸರಿನ್ ಆದರೆ ಎಷ್ಟು ನರ್ವಸ್ ಆಗ್ತಾಳೆ ಅನ್ನೋದ್ರ ಬಗ್ಗೆ ನಮಗೆ ಅದ್ರ ಬಗ್ಗೆ ಅರಿವಿದೆ. ಇವತ್ತು ಬಂದಿರತಕ್ಕಂಥ ಚೆನ್ನಾಗಿ ನಡ್ಕೊಂತ ಬಂದು ಅಡ್ಮಿಟ್ ಆಗಿ ಆ ತಕ್ಷಣ ಸಿಸರಿನ್ ಆಗಿ ಅವ್ರ ಟ್ರೀಟ್ಮೆಂಟ್ ಸಾಯ್ತಾರಂದ್ರೆ ಏನರ್ಥ? ಇವತ್ತು ರಾಜ್ಯದಲ್ಲಿ ಎಂತೆಂಥ ಭಯಂಕರವಾದಂಥ ವಿಷಯಗಳು ಗೊತ್ತಾಯಿದೆ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 3 ತಿಂಗಳದ್ದು 127 ಮಗು ಸತ್ತಿದ್ದಾವೆ. ಅದ್ರ ಬಗ್ಗೆ ಏನಾದರೂ ಸ್ಪಷ್ಟನೆ ಇಟ್ಟಿದೆ? ಅದು ಹೊರಗೆ ಹಾಕಿದಾರ? ಇಲ್ಲ. ಆ ಜಿಲ್ಲೆಯಲ್ಲಿ ಈ ಥರ ಆಯಿತು ಅಂದರೆ ಮುಚ್ಚಾಕ್ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಮೇಡಮ್, ಇದು ಆಡಳಿತ ಯಂತ್ರದ ಸಂಪೂರ್ಣ ವಿಫಲತೆ ಕಾಣಿಸ್ತಾ ಇದೆ. ಸಂಪೂರ್ಣ ವಿಫಲತೆ. ಬರೀ ತಮ್ಮ ದೊಡ್ಡ ಸ್ಥಿತಿ, ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ, ನಾವೇ ಎಲ್ಲ ಸಾಚ, ನಾವೇ ಮಾಡ್ತಾ ಇದ್ದೀವಿ, ನಮ್ಮಿಂದನೇ ಜನರು ಬದುಕಿದ್ದಾರೆ. ಈ 5 ಗ್ಯಾರಂಟಿ ಜೊತೆಗೆ ಇದು ಸಾವಿನ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಈ ಸಿದ್ದರಾಮಯ್ಯ ಅವರು. ಇವತ್ತಿನ ದಿನ ನಿನ್ನೆ 5 ಜನ ಮಹಿಳೆಯರು ಸತ್ತಿದ್ದಾರೆ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಬ್ಬ MP ಇದ್ದಾನೆ, MLAಗಳಿದ್ದಾರೆ, ಒಬ್ಬರು ಬಂದು ಇದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಒಬ್ಬ ರಾಜ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಇದ್ದಂಥವ್ರು ಇದ್ರ ಘಟನೆ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಷ್ಟು ನಾಚಿಕೆತನ ಅಂತಕ್ಕಂಥದ್ದು ಆಗಿದೆ ಇವತ್ತು. ಹೆಣ್ಣಾಗಿ ಬಾಣಂತಿಯರು ಇವತ್ತು
ಕಣ್ಮುಚ್ತಾ ಇದ್ರೆ, ಆ ಮಕ್ಕಳು ತಬ್ಬಲಿಗಳಾಗ್ತಾ ಇದ್ರೆ, ಒಬ್ಬಳು ಹೆಣ್ಣಾಗಿ ಇಂಥ ಮಾತನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇಡೀ ರಾಜ್ಯದ ಜನ ಒಂದು ಸೂಕ್ಷ್ಮತೆಯನ್ನು ಪ್ರದರ್ಶನ ಮಾಡಬೇಕಿತ್ತು. ನಾಚಿಕೆ ಪಡುವಂಥ ವಿಷಯ ಇದು. ಒಬ್ಬ ಸಚಿವೆಯಾಗಿ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ನಾಚಿಕೆ ಪಡುವಂಥದ್ದು. ಅದು ಇದು ಬೇಡ. ಪಕ್ಕದಲ್ಲಿ ಸಂಡೂರಿನಲ್ಲಿ ಮೊನ್ನೆ ಆಯ್ಕೆ ಆದ್ಲಲ್ಲ ಮಹಿಳೆ, ಅಕ್ಕಿ ಅನ್ನಪೂರ್ಣ ಅವರು, ಕೇವಲ 50 ಕಿಲೋಮೀಟ್ರ್ ಇದೆ ಬಳ್ಳಾರಿ. ಅಟ್ಲೀಸ್ಟು ಸಾವಿನ ಮನೆಗಳಿಗೆ ಪಾಪ ಇವತ್ತು ನೋವಿನಲ್ಲಿದ್ದಾರೆ, ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವರು ಹೆಣ್ಮಕ್ಳಲ್ಲ. ಇವತ್ತು ಅವ್ರ ಸಾಧನೆ ಏನು ಅಂದರೆ, ನಾವು ಗೆದ್ದಿದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ, ಜನರು ನಮಗೆ ಆಶೀರ್ವಾದ ಮಾಡಿದಾರ ಅನ್ನೋ ಅಹಂಭಾವದಾಗೆ ಇದ್ದಾರೆ. ಇವತ್ತು ಇಲ್ಲಿ ಸಾವಾದರೂ ಕೂಡ ಏನಂತಾರೆ, ಇದ್ರ ಬಗ್ಗೆ ಅವರು ಸೊಂಕಿಲ್ಲ. ಇವತ್ತು ಹಾಸನದಲ್ಲಿ ಬಹುದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನೊಂದು ಪಕ್ಷನ ತುಳಿಯೋದು, ಇನ್ನೊಂದು ಕುಟುಂಬ ತುಳಿಯೋದು, BJP ಪಕ್ಷಕ್ಕೆ ಬೈತಕ್ಕಂಥ ಕೆಲಸ, ಬರೀ ಇದೇ ತೃಪ್ತಿಯಾಗಿದೆ. ಇದಕ್ಕೇನು ನ್ಯಾಯ ಕೊಡ್ತಾರೆ ಅವರು? ಇಲ್ಲಿ ಸಾವಾಗಿದೆಯಲ್ಲ, ಆ ಕುಟುಂಬಕ್ಕೆ ಏನು ನ್ಯಾಯ ಕೊಡ್ತಿದ್ದಾರೆ ಅವತ್ತು? ಇವತ್ತು ಮನೆಯಲ್ಲಿ ಕುಟುಂಬದಲ್ಲಿ ಅವ್ರು ಯಾರು ತೀರಿದವರು ಹೊರಗಡೆ ಬಂದು ದಿನ ದುಡಿದ್ರೇ ಹೊಟ್ಟೆ ತುಂಬತಕ್ಕಂಥ ಗಂಟೆ ಅಂಥ ತಾಯಂದ್ರು ಇವತ್ತು ತೀರಿದ್ದಾರೆ. ಹೌದು, ನನಗೊಂದು ಅರ್ಥ ಆಗ್ತಾ ಇಲ್ಲ, 2 ಲಕ್ಷ ರೂಪಾಯಿ ಅದು ಏನಕ್ಕೆ ಸಾಲ್ತದೆ? 2 ಲಕ್ಷ ಆ ಮಗುವಿನ ಬೆಳವಣಿಗೆ ಏನು, ಆ ಮಗುವಿನ ಆರೋಗ್ಯ ಏನು, ವಿದ್ಯಾಭ್ಯಾಸ ಏನು, ಅವನ ಕುಟುಂಬ ಒಂದು ಹಂತಕ್ಕೆ ಬರಬೇಕಲ್ಲ. ಅಂಥದ್ದು ಏನು ಮಾಡಲ್ಲ, 2 ಲಕ್ಷ ಕೊಟ್ಟು ಕೈ ತೊಳ್ಕೊತದಂದರೆ ಇದೆಂಥ ನಾಚಿಗೇಡಿನ ಸಚಿವರು ಇರ್ಬೋದು ದಿನೇಶ್ ಗುಂಡೂರಾವ್ ಅವರು, ಅದು ಮುಖ್ಯಮಂತ್ರಿಗಳು ಹೆಂಗಿರ್ಬೋದು? ಮೇಡಮ್, ಇವತ್ತು ತಾವು ಇಡೀ ರಾಜ್ಯದ ಮಹಿಳೆಯರ ಪ್ರತಿನಿಧಿಗಳಾಗಿ ಇವತ್ತು ಆಸ್ಪತ್ರೆಗೆ ಬಂದಿದ್ದೀರಿ. ಸರ್ಕಾರಕ್ಕೆ ಇವತ್ತು ಎಚ್ಚರಿಸ್ತಾ ಇದ್ದೀರಿ. ಆ ಮೂಲಕ ಬಾಣಂತಿಯರಿಗೆ, ಮಹಿಳೆಯರಿಗೆ, ರಾಜ್ಯದ ಜನರಿಗೆ ತಾವು ಏನು ಭರವಸೆ ಕೊಡ್ತೀರಿ ಮೇಡಮ್? ಈ ಸರ್ಕಾರದಿಂದ ನಾವೇನು ಭರವಸೆ ನಿರೀಕ್ಷೆ ಆಗಿಲ್ಲ. ನಾನು ಮಹಿಳೆಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ದಿನ ಒಂದು ಹಳೆಯ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಮನೆಯಲ್ಲೇ ಬಾಣಂತನ ಸೂಲ್ಗಿ ತರದು ಮಾಡಿದ್ರು. ಅವ್ರಿಗಿನ್ನ ತಾಯ್ತಲ್ಲ ಇದು ಹಾಸ್ಪಿಟ್ಲೆ, ಏನು ನಿರೀಕ್ಷೆ ಇಟ್ಕೊಂಡು ಬರಬೇಕು? ಮತ್ತು ಹಳೆ ಕಾಲದ ಪದ್ಧತಿಗಳನ್ನು ಸೂಲ್ಗಿತ್ತಿಯರಷ್ಟು ನೀಟಾಗಿ ಮಾಡ್ತಿರು. ಆ ಪದ್ಧತಿ ಬೇಡ, ಭಾಳಷ್ಟು ರಕ್ತಸ್ರಾವಕ್ಕೆ ಸಾಯ್ತೀರ ಅಂತ ಒಂದು ಕಾಲ ಇತ್ತು. ಹಾಸ್ಪಿಟ್ಲಿಗೆ ಬನ್ನಿ, ನಿಮಗೆ ಆರೋಗ್ಯ ಕಾಪಾಡ್ತದೆ ಅಂದರೆ. ಆದರೆ ಇವತ್ತು ಹಾಸ್ಪಿಟ್ಲಿಗೆ ಬಂದು ಸಾವಾಗ್ತಕ್ಕಂಥ ಕೆಲಸ ಆಗ್ತದೆ. ಈ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಇವರ ಮೇಲೆ ನಮ್ಮ ನಿರೀಕ್ಷೆ ಸುಳ್ಳಿದೆ. ಇವತ್ತೊಬ್ಬ ಮಹಿಳೆಯಾಗಿ ನಾನು ನೋವಿನಿಂದ ಹೇಳ್ತಾ ಇದ್ದೀನಿ, 5 ಜನ ಮಹಿಳೆಯರು ಸತ್ತಿದ್ದಾರೆ ಅಂದರೆ ಅವ್ರು ಯಾರೋ 30 ವರ್ಷದ ಮೇಲ್ಪಟ್ಟವರಲ್ಲ, 25-26 ವರ್ಷದ ವಯಸ್ಸಿನ ಮಹಿಳೆಯರು. ಅವರ ಭವಿಷ್ಯ ಏನು, ಅವ್ರ ಕುಟುಂಬ ಏನು? ಇಂಥದ್ರಿಂದ ಸರ್ಕಾರದಿಂದ ಏನು ನಿರೀಕ್ಷೆಗೆ ಸಾಧ್ಯ ಇದೆ? ಅದಕ್ಕೆ ನಿರೀಕ್ಷೆ ಮಾಡಿಕೊಡ್ದು ನಮ್ಮ ಆರೋಗ್ಯ ಸುದೀರ್ಘದಲ್ಲೇ ನಾವಿರಬೇಕಂತ ನಾನು ಅವ್ರಿಗೆ ಒಂದು ಥ್ಯಾಂಕ್ ಯು. ನೋಡಿ ಇದು ಮಾನ್ಯ MLC ಹೇಮಲತಾ ನಾಯ್ಕ್ ಅವರ ಮಾತಾಗಿದೆ. ಆ ಮೂಲಕ ನಾವು ಮಹಿಳೆಯರ ಜೊತೆಗಿರ್ತೀವಿ, ಅವ್ರಿಗೆ ನ್ಯಾಯ ಕೊಡಿಸೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.